ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಮುಂದೆ ಶ್ರೇಷ್ಠವಾದ ಬ್ರಹ್ಮಾವರ್ತ ತೀರ್ಥವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳನ್ನು ತರ್ಪಿಸಬೇಕು. ಅದರಲ್ಲಿಯೂ ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ನಿಯಮಪರನಾಗಿ ಒಂದು ರಾತ್ರಿ ಉಪವಾಸ ಮಾಡಿ ಪಿತೃಗಳಿಗೆ ಕೊಟ್ಟ ಪಿಂಡವು ಅನಂತಕಾಲ ತೃಪ್ತಿಯನ್ನುಂಟು ಮಾಡುವುದು. ಮುಂದೆ ಕಪಿಲಾ ತೀರ್ಥವನ್ನು ಹೊಂದಿ ಸ್ನಾನವನ್ನು ಮಾಡಿ ಕಪಿಲಾ ಗೋವನ್ನು ದಾನ ಮಾಡುವವನು ಭೂಮಿಯನ್ನೆಲ್ಲ ದಾನ ಮಾಡಿದ ಫಲವನ್ನು ಹೊಂದುವನು. ಮುಂದೆ ನರ್ಮದೇಶ್ವರ ತೀರ್ಥವೂ ಇರುವುದು. ಅಂಥ ತೀರ್ಥವು ಮುಂದೆ ಹುಟ್ಟುವುದೂ ಇಲ್ಲ, ಹಿಂದೆ ಹುಟ್ಟಿಯೂ ಇಲ್ಲ. ಅಲ್ಲಿ ಸ್ನಾನ ಮಾಡುವವನು ಅಶ್ವಮೇಧ ಯಾಗ ಫಲವನ್ನು ಹೊಂದುವನು. ಈ ತೀರ್ಥದಲ್ಲಿ ಸರ್ವತ್ರ ಸ್ನಾನಾದಿಗಳನ್ನು ಆಚರಿಸುವವನು ಭೂಮಿಯಲ್ಲಿ ರಾಜನಾಗಿ ಹುಟ್ಟುವನು ಮತ್ತು ಸರ್ವ ಲಕ್ಷಣಗಳಿಂದ ಕೂಡಿ ಸರ್ವರೋಗ ಶೂನ್ಯನಾಗಿ ಬಾಳುವನು. ನರ್ಮದಾ ನದಿಯ ಉತ್ತರ ದಡದಲ್ಲಿ ಶ್ರೇಷ್ಠವಾದ ಆದಿತ್ಯಾಯುತನೆಂಬ ತೀರ್ಥವು ಇರುವುದು. ಅದು ಈಶ್ವರನಿಂದ ಗೌರವಿಸಲ್ಪಟ್ಟಿರುವುದು. ಎಲೆ ಯುಧಿಷ್ಠಿರನೇ, ಅಲ್ಲಿ ಸ್ನಾನ ಮಾಡಿ ಶಕ್ತ್ಯಾನುಸಾರ ದಕ್ಷಿಣ ಕೊಡಬೇಕು. ಹೀಗೆ ಮಾಡಿದ ದಾನವು ಆ ತೀರ್ಥದ ಮಹಿಮೆಯಿಂದ ಅಪರಿಮಿತವಾಗುವುದು. ದರಿದ್ರರೇ ಆಗಲಿ, ವ್ಯಾಧಿಗ್ರಸ್ತರೇ ಆಗಲಿ, ದುಷ್ಕೃತ ನಿರತರೇ ಆಗಲಿ, ಎಲ್ಲರೂ ಸರ್ವ ಪಾಪವನ್ನು ಕಳೆದು ಸೂರ್ಯಲೋಕವನ್ನು ಸೇರುವರು. ಮಾಘ ಶುಕ್ಲ ಸಪ್ತಮಿಯ ದಿವಸ ಆ ಕ್ಷೇತ್ರದಲ್ಲಿ ಎಲ್ಲಿಯಾದರೂ ಆಹಾರ ತ್ಯಾಗ ಮಾಡಿ ಇಂದ್ರಿಯ ವ್ಯಾಪಾರಗಳನ್ನು ತಡೆದು ವಾಸ ಮಾಡಿದರೆ ಯಾವ ಕಾಲದಲ್ಲೂ ವ್ಯಾಧಿಯನ್ನೇ ನೋಡಲಾರರು. ವಿಶೇಷತಃ ಅವನು ಕುರುಡನು, ಕಿವುಡನು ಎಂದಿಗೂ ಆಗುವುದೇ ಇಲ್ಲ. ಐಶ್ವರ್ಯಶಾಲಿಯಾಗಿ ಸೌಂದರ್ಯದಿಂದ ಕೂಡಿ ಸ್ತ್ರೀಯರ ಪ್ರೀತಿಯನ್ನು ಗಳಿಸುವನು. ಮಾರ್ಕಂಡೇಯ ಮುನಿಯು ಈ ಆದಿತ್ಯಾಯತನ ತೀರ್ಥವನ್ನು ಮಹಾಪುಣ್ಯವೆಂಬುದಾಗಿ ಹೇಳಿರುವನು. ಈ ತೀರ್ಥಯಾತ್ರೆ ಮಾಡದವರು ಸಂಶಯವಿಲ್ಲದೆ ಮೋಸ ಹೋದವರೆಂದೇ ತಿಳಿಯಬೇಕು. ಅನಂತರ ಮಾಸೇಶ್ವರ ಕ್ಷೇತ್ರವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ನರನು ಸ್ವರ್ಗವಾಸವನ್ನು ಅನುಭವಿಸುವನು. ಅಲ್ಲದೆ 14 ಇಂದ್ರರು ರಾಜ್ಯಭಾರ ಮಾಡುವವರೆಗೂ ಇವನು ಸುಖ ಪಡುವನು. ತರುವಾಯ ಸಮೀಪದಲ್ಲಿ ನಾಗೇಶ್ವರ ತಪೋವನವನ್ನು ಹೊಂದಬೇಕು. ಎಲೆ ರಾಜೇಂದ್ರನೇ, ಅಲ್ಲಿ ಭಕ್ತಿ ಭಾವದಿಂದ ಸ್ನಾನ ಮಾಡಿ ಶುಚಿಯಾಗಿರುವವನು ಅನೇಕ ನಾಗಕನ್ನಿಕೆಯರೊಂದಿಗೆ ಅನಂತಕಾಲ ಭೋಗ ಪಡುವನು. ಮುಂದೆ ಕುಬೇರನ ನಿವಾಸವಾದ ಕುಬೇರ ಭವನವೆಂಬ ಕ್ಷೇತ್ರವನ್ನು ಸೇರಬೇಕು. ಅಲ್ಲಿ ಕಾಲೇಶ್ವರವೆಂಬ ಮತ್ತೊಂದು ತೀರ್ಥವಿರುವುದು. ಅಲ್ಲಿ ಕುಬೇರನು ಇಷ್ಟಾರ್ಥವನ್ನು ಹೊಂದಿ ಸಂತೋಷಗೊಂಡನು. ಆ ತೀರ್ಥದಲ್ಲಿ ಸ್ನಾನ ಮಾಡಿದವನು ಸರ್ವ ಸಂಪತ್ತನ್ನು ಅನುಭವಿಸುವನು. ಅಲ್ಲಿಂದ ಮುಂದೆ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿ ಮಾರುತಾಲಯ ಕ್ಷೇತ್ರವನ್ನು ಹೊಂದಬೇಕು. ಅಲ್ಲಿ ಭಕ್ತಿಯಿಂದೊಡಗೂಡಿ ಶುಚಿಯಾಗಿ ಸ್ನಾನ ಮಾಡಿ ಅಲ್ಲಿಯೇ ಶಕ್ತ್ಯಾನುಸಾರವಾಗಿ ಸುವರ್ಣದಾನವನ್ನು ಅನ್ನದಾನವನ್ನು ಮಾಡುವ ಪಂಡಿತನು ಪುಷ್ಪಕ ವಿಮಾನದ ಸಹಾಯದಿಂದ ವಾಯುಲೋಕವನ್ನು ಸೇರುವನು. ಎಲೆ ಯುಧಿಷ್ಠಿರನೇ, ಮುಂದೆ ಯಮತೀರ್ಥವು ಸಿಗುವುದು. ಅದರಲ್ಲಿ ಮಾಘ ಕೃಷ್ಣ ಚತುರ್ದಶಿಯಲ್ಲಿ ಸ್ನಾನ ಮಾಡಬೇಕು ಮತ್ತು ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡಬೇಕು. ಹೀಗೆ ಮಾಡುವವನು ಗರ್ಭವಾಸವನ್ನು ಅರಿಯನು. ಅಲ್ಲಿಂದ ಮುಂದೆ ಅಹಲ್ಯ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಬೇಕು. ಇಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ನರನು ಅಪ್ಸರ ಸ್ತ್ರೀಯರೊಡನೆ ಮೆರೆಯುವನು. ಪಾರಮೇಶ್ವರ ಕ್ಷೇತ್ರದಲ್ಲಿ ಅಹಲ್ಯೆಯು ತಪಸ್ಸನ್ನು ಮಾಡಿ ಮುಕ್ತಳಾದಳು. ಚೈತ್ರ ಶುಕ್ಲ ತ್ರಯೋದಶಿ ತಿಥಿಯು ಕಾಮದಿನವೆಂದು ಪ್ರಸಿದ್ಧಿ ಇರುವುದು. ಈ ದಿವಸದಲ್ಲಿ ಆ ಪಾರಮೇಶ್ವರ ತೀರ್ಥದಲ್ಲಿ ಅಹಲ್ಯೆಯನ್ನು ಪೂಜಿಸಬೇಕು. ಹೀಗೆ ಪೂಜಿಸುವವನು ಎಲ್ಲಿ ಹುಟ್ಟಿದ್ದರೂ ಸರ್ವ ಪ್ರೀತಿಗೂ ಪಾತ್ರನಾಗುವನು ಮತ್ತು ಬೇರೊಬ್ಬ ಮನ್ಮಥನಂತೆ ಶೋಭಿಸುತ್ತಾ ಸ್ತ್ರೀಯರಿಗೆ ಅತಿ ಪ್ರಿಯನಾಗುವನು. ಅಯೋಧ್ಯೆಗೆ ಹೋಗಿ ಶಕ್ರತೀರ್ಥದಲ್ಲಿ ಸ್ನಾನ ಮಾಡುವವನು ಗೋಸಹಸ್ರದಾನದ ಫಲವನ್ನು ಹೊಂದುವನು. ಅನಂತರ ಸೋಮತೀರ್ಥದಲ್ಲಿ ಸ್ನಾನ ಮಾತ್ರದಿಂದಲೇ ಮಾನವನು ಸರ್ವ ಪಾಪಗಳಿಂದಲೂ ಮುಕ್ತನಾಗುವನು. ಚಂದ್ರಗ್ರಹಣದ ಸಮಯದಲ್ಲಿ ಸೋಮತೀರ್ಥವು ಸರ್ವ ಪಾಪವನ್ನು ಪರಿಹರಿಸಿ ಬಹು ಫಲಗಳನ್ನು ಕೊಡುವುದಾಗಿ 3 ಲೋಕಗಳಲ್ಲಿಯೂ ಪ್ರಸಿದ್ಧಿ ಇರುವುದು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಈ ಸೋಮತೀರ್ಥದಲ್ಲಿ ಚಂದ್ರಾಯಣ ವ್ರತವನ್ನಾಚರಿಸುವವನು ಸರ್ವ ಪಾಪಗಳನ್ನು ನೀಗಿ ಸೋಮಲೋಕಕ್ಕೆ ಹೋಗುವನು. ಅಗ್ನಿಯನ್ನು ಪ್ರವೇಶಿಸಿ ಆಗಲಿ, ಜಲದಲ್ಲಿ ಬಿದ್ದಾಗಲಿ, ಆಹಾರ ಬಿಟ್ಟಾಗಲಿ ಸೋಮತೀರ್ಥದಲ್ಲಿ ಮೃತಿಯನ್ನು ಹೊಂದುವವನು ಮರ್ತ್ಯಲೋಕದಲ್ಲಿ ತಿರುಗಿ ಹುಟ್ಟುವುದೇ ಇಲ್ಲ. ಮುಂದೆ ಸ್ತಂಭತೀರ್ಥದಲ್ಲಿ ಸ್ನಾನ ಮಾಡಬೇಕು. ಅಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಸೋಮಲೋಕದಲ್ಲಿ ಪೂಜಾರ್ಹನಾಗುವನು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಮುಂದೆ ಯೋಧನಿ ಪಟ್ಟಣದಲ್ಲಿ ಪ್ರಸಿದ್ಧವಾದ ಸರ್ವಶ್ರೇಷ್ಠವಾದ ವಿಷ್ಣು ತೀರ್ಥವನ್ನು ಹೊಂದಬೇಕು. ಇಲ್ಲಿ ವಿಷ್ಣುವು ಕೋಟಿಗಟ್ಟಲೆ ಸೇರಿದ ಅಸುರರೊಂದಿಗೆ ಯುದ್ಧ ಮಾಡಿದನು. ಆದುದರಿಂದ ಇಲ್ಲಿ ವಿಷ್ಣು ತೀರ್ಥವು ಉತ್ಪನ್ನವಾಯಿತು.
ಇಲ್ಲಿ ಸ್ನಾನ ಮಾಡುವುದರಿಂದ ವಿಷ್ಣುವು ತುಷ್ಟನಾಗುವವನು. ಇಲ್ಲಿ ಒಂದು ಹಗಲು ಮತ್ತು ಒಂದು ರಾತ್ರಿಯು ಉಪವಾಸ ಮಾಡುವುದರಿಂದ ಬ್ರಹ್ಮಹತ್ಯಾ ದೋಷವು ಕೂಡ ನಿವೃತ್ತಿಯಾಗುವುದು. ಇಲ್ಲಿಂದ ಮುಂದೆ ಶ್ರೇಷ್ಠವಾದ ತಾಪಸೇಶ್ವರ ಕ್ಷೇತ್ರವನ್ನು ಹೊಂದಬೇಕು. ಈ ಕ್ಷೇತ್ರಕ್ಕೆ ಅಮೋಹಕವೆಂದು ಪ್ರಸಿದ್ಧಿ ಇರುವುದು. ಇಲ್ಲಿ ಪಿತೃಗಳಿಗೆ ತರ್ಪಣಾದಿಗಳನ್ನು ಆಚರಿಸಬೇಕು ಮತ್ತು ಹುಣ್ಣಿಮೆಯಲ್ಲಿಯೂ ಅಮಾವಾಸ್ಯೆ ತಿಥಿಯಲ್ಲಿಯೂ ಶಾಸ್ತ್ರಾನುಸಾರವಾಗಿ ಶ್ರಾದ್ದ ಮಾಡಬೇಕು. ಇಲ್ಲಿ ಸ್ನಾನ ಮಾಡಿ ಜಲ ಮಧ್ಯದಲ್ಲಿ ಆನೆಯಂತಿರುವ ಬಂಡೆಗಳ ಮೇಲೆ ಪಿಂಡವನ್ನು ಕೊಡಬೇಕು. ವೈಶಾಖ ಮಾಸದಲ್ಲಿ ಪಿತೃಗಳಿಗೆ ಪಿಂಡದಾನ ಮಾಡಿದರೆ ಭೂಮಿ ಇರುವವರೆಗೂ ಪಿತೃಗಳು ವಿಶೇಷವಾಗಿ ತೃಪ್ತರಾಗುವರು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಮುಂದೆ ಅತ್ಯುತ್ತಮವಾದ ಸಿದ್ಧೇಶ್ವರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡುವವನು ಗಣಪತಿಯ ಸನ್ನಿಧಿಯನ್ನು ಸೇರುವನು. ಅಲ್ಲಿಂದ ಮುಂದೆ ವಿಷ್ಣುವು ಲಿಂಗರೂಪವನ್ನು ಧಾರಣೆ ಮಾಡಿ ವಾಸಿಸುವ ಜನಾರ್ದನ ಕ್ಷೇತ್ರವು ಸಿಗುವುದು. ಅಲ್ಲಿ ಸ್ನಾನ ಮಾಡುವವನು ವಿಷ್ಣು ಲೋಕದಲ್ಲಿ ಪೂಜೆಗೊಳ್ಳುವನು. ನರ್ಮದಾ ನದಿಯ ದಕ್ಷಿಣ ದಡದಲ್ಲಿ ಶ್ರೇಷ್ಠವಾದ ತೀರ್ಥವೊಂದಿರುವುದು. ಅಲ್ಲಿ ಮನ್ಮಥನು ಘೋರವಾಗಿ ತಪಸ್ಸನ್ನು ಮಾಡಿದನು. ಸಮಾಧ್ಯವಸ್ಥೆಯಲ್ಲಿರುವ ಮಹಾತ್ಮನಾದ ಶಂಕರನ ಹಣೆಯ ಕಣ್ಣಿನಿಂದ ಹೊರಟ ಅಗ್ನಿಯಿಂದ ದಗ್ಧನಾಗಿ 1,000 ವರ್ಷಗಳ ಕಾಲ ಈಶ್ವರನನ್ನು ಉಪಾಸನೆ ಮಾಡಿದನು. ಈಶ್ವರನು ಮನ್ಮಥನನ್ನು ಸುಡಲು ಆಗ ಹುಟ್ಟಿದ ಬೆಂಕಿಯು ಹಿಮವತ್ ಪರ್ವತದಲ್ಲಿ ಮತ್ತೊಂದು ಹಿಮವಂತನಂತೆಯೇ ದೊಡ್ಡದಾಗಿ ಕಾಣುವುದು. ಆಗ ಸುಟ್ಟವುಗಳೆಲ್ಲವೂ ಕುಸುಮೇಶ್ವರನಲ್ಲಿ ಐಕ್ಯವಾಗಿವೆ. 1000 ದಿವ್ಯ ವರ್ಷಗಳು ಕಳೆದ ನಂತರ ಪಾರ್ವತೀ ಸಹಿತನಾದ ಈಶ್ವರನು ಇವರ ತಪಸ್ಸಿಗೆ ಮೆಚ್ಚಿ ವರಪ್ರದಾನ ಮಾಡಿದನು. ಅನುಗ್ರಹಕ್ಕೆ ಪಾತ್ರರಾದ ಇವರೆಲ್ಲರೂ ನರ್ಮದಾ ನದಿಯ ತಟವನ್ನಾಶ್ರಯಿಸಿ ದುಃಖದಿಂದ ಮುಕ್ತರಾದರು. ಮನ್ಮಥನು ಈ ತೀರ್ಥದ ಮಹಿಮೆಯಿಂದಲೇ ಅಮರನಾದನು. ಪ್ರಸಾದ ಪಾತ್ರನಾದ ಮನ್ಮಥನು ಈಶ್ವರನನ್ನು ಕುರಿತು, ಎಲೆ ಮಹಾದೇವನೇ, ನಿನ್ನ ಅನುಗ್ರಹದಿಂದ ಈ ತೀರ್ಥವು ಎಲ್ಲ ದಿಕ್ಕುಗಳಲ್ಲಿಯೂ ಅರ್ಧಯೋಜನ ಪ್ರದೇಶದಲ್ಲಿ ಉತ್ತಮ ತೀರ್ಥವಾಗಲಿ ಎಂದು ಪ್ರಾರ್ಥಿಸಿಕೊಂಡನು. ಆ ತೀರ್ಥದಲ್ಲಿ ಉಪವಾಸಪರನಾಗಿ ಸ್ನಾನವನ್ನು ಮಾಡುವವನು ಮನ್ಮಥನಂತೆ ದಿವ್ಯ ದೇಹವನ್ನು ಧರಿಸಿ ರುದ್ರಲೋಕದಲ್ಲಿ ಪೂಜ್ಯನಾಗುವನು. ವೈಶ್ವಾನರ ತೀರ್ಥದಲ್ಲಿ ಯಮನು, ವಾಯುತೀರ್ಥದಲ್ಲಿ ಕಾಮದೇವನು ಹಿಂದೆ ಇಲ್ಲಿ ತಪಸ್ಸು ಮಾಡಿದರು. ಅಲ್ಲಿ ಅಂಧೋನವೆಂಬ ಸ್ಥಳವಿದೆ. ಅದರ ಹತ್ತಿರ ಸ್ನಾನ, ದಾನ, ಸಮಾರಾಧನ, ಪಿಂಡದಾನ ಇವುಗಳು ಉತ್ತಮವಾದುದು. ಈ ಆಂಧೋನರದಲ್ಲಿ ಅಗ್ನಿಪ್ರವೇಶ, ಜಲಪ್ರವೇಶ ಮಾಡಿದರಾಗಲಿ, ಅನಶನಗಳಿಂದ ಪ್ರಾಣ ಬಿಟ್ಟರಾಗಲಿ, ಅಥವಾ ಅದರ ಸುತ್ತಲೂ ಅರ್ಧಯೋಜನದಲ್ಲಿ ದೇಹತ್ಯಾಗ ಮಾಡಿದರಾಗಲಿ ಪುನರಾವೃತ್ತಿ ಇಲ್ಲದ ಗತಿಯು ಬರುವುದು. ತ್ರಯಂಬಕ ತೀರ್ಥದಲ್ಲಿ ಸ್ನಾನ ಮಾಡಿ ಅಂಧೋನ ಮೂಲದಲ್ಲಿ ವಿಧಿವತ್ತಾಗಿ ಪಿತೃಗಳಿಗೆ ಪಿಂಡ ಕೊಟ್ಟರೆ ಸೂರ್ಯಚಂದ್ರರು ಇರುವವರೆಗೂ ಪಿತೃಗಳು ತೃಪ್ತರಾಗುತ್ತಾರೆ. ಪುರುಷನಾಗಲಿ ಸ್ತ್ರೀಯರಾಗಲಿ ಉತ್ತರಾಯಣ ಬಂದ ನಂತರ ಈ ಕುಸುಮೇಶ್ವರ ಕ್ಷೇತ್ರದಲ್ಲಿ ಶುಚಿಯಾಗಿರಬೇಕು. ಹೀಗೆ ಸಿದ್ಧೇಶ್ವರನ ದೇವಾಲಯದಲ್ಲಿ ಇದ್ದು ಮಾರನೆಯ ದಿನ ಬೆಳಗ್ಗೆಯೇ ಆ ಸಿದ್ಧೇಶ್ವರನನ್ನು ಪೂಜಿಸುವವನು ಸರ್ವಯಜ್ಞಗಳಿಂದಲೂ ಸಿದ್ಧಿಸುವ ಫಲವನ್ನು ಹೊಂದುವನು. ತೀರ್ಥಯಾತ್ರೆಯ ಪ್ರದೇಶದಲ್ಲಿ ಫಲ ಕೊಡುವ ಸಮಯ ಒದಗಿದಾಗ ಈ ಸಿದ್ಧೇಶ್ವರನ ಯಾತ್ರೆ ಮಾಡಿದವನು ಭೂಲೋಕದಲ್ಲಿ ಐಶ್ವರ್ಯದಿಂದಲೂ ಸೌಂದರ್ಯದಿಂದಲೂ ಕೂಡಿದವನಾಗಿ ರಾಜನಾಗಿ ಸಮುದ್ರ ಮಧ್ಯದಲ್ಲಿರುವ ಭೂಮಿಯೆಲ್ಲವನ್ನು ಆಳುವನು. ಕ್ಷೇತ್ರಪಾಲ, ದಂಡಪಾಲ, ಮಹಾಬಲ, ಕರ್ಣಕುಂಡಲ ಇವುಗಳ ದರ್ಶನ ಮಾಡದೆ ಮಾಡುವ ಯಾತ್ರೆಯು ನಿರರ್ಥಕವು. ಎಲ್ಲ ದೇವತೆಗಳು ಈ ತೀರ್ಥಗಳ ಫಲವನ್ನು ಕೇಳಿ ಕುಸುಮೇಶ್ವರ ಕ್ಷೇತ್ರಕ್ಕೆ ಬಂದು ಕುಸುಮೇಶ್ವರನನ್ನು ಸ್ತೋತ್ರ ಮಾಡುತ್ತಾ ಪುಷ್ಪವೃಷ್ಟಿಯನ್ನು ಉಂಟು ಮಾಡುವರು. ಇಲ್ಲಿಗೆ ಆದಿಕಾಂಡದ 18ನೇ ಅಧ್ಯಾಯ ಮುಗಿಯಿತು.